ಗುರುನಾಥ್ ಶೆಟ್ಟಿ ಅವರು ಅಂತಂದ್ರೆ ಇಡೀ ಬಳ್ಳಾರಿ ನಗರದಲ್ಲಿ ಒಂದು ಒಳ್ಳೆ ಕುಟುಂಬ, ಒಳ್ಳೆ ವ್ಯಾಪಾರಸ್ಥರ ಕುಟುಂಬ. ಅದರಲ್ಲಿ ವಿಶೇಷವಾಗಿ ಅವರ ದೊಡ್ಡ ಬೇಡ ವ್ಯಾಪಾರ ವ್ಯವಹಾರಗಳು ನೋಡ್ಕೊಂತ ಇದ್ರೆ ಎರಡನೇ ಮಗ ಡಾಕ್ಟರ್ ಸುನೀಲ್ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು, ಪೀಡಿಯಾಟ್ರಿಷಿಯನ್. ಅದೇ ಇವತ್ತು ದಿನ ಬೆಳಿಗ್ಗೆ ಅವ್ರು ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ದುಷ್ಕರ್ಮಿಗಳು ಬಂದು ಅವ್ರನ್ನ ಕಿಡ್ನಾಪ್ ಮಾಡಿರುವಂತ ಒಂದು ಘಟನೆ ಇಡೀ ಬಳ್ಳಾರಿ ನಗರವನ್ನೇ ಬೆಚ್ಚಿ ಬೀಳಿಸಿರುವಂತ ಒಂದು ವಿಚಾರ. ಮತ್ತು ಅವರೊಬ್ಬ ಡಾಕ್ಟರ್, ಯಾವ ಒಬ್ಬರ ತಂಟೆಗೂ ಹೋಗ್ದೇನೆ ಅವ್ರ ಪಾಟಿಗೆ ಅವರು ನೋಡ್ರಿ, ಬೆಳಿಗ್ಗೆ ನಾನು ಕೆಮೆರಾದಲ್ಲಿ ನೋಡಿದೆ, ನಾನು ಒಬ್ಬಂಟಿಯಾಗಿ ಅವರು ವಾಕಿಂಗ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಇಂಥ ಈ ಘಟನೆ ನಿಜವಾಗ್ಲೂ ಕೂಡ ಬಹಳ ದಿಗ್ಭ್ರಾಂತಿ. ಅಂದ್ರೆ ಇಡೀ ಬಳ್ಳಾರಿ ನಗರದಲ್ಲಿ ಜನರು ಒಂದು ಭಯಭೀತರಾಗುವಂತ ಒಂದು ವಾತಾವರಣ ಸೃಷ್ಟಿಯಾಗಿರೋದು. ನಮ್ಮ SP ಅವ್ರ ಜೊತೆಯಲ್ಲಿ ಕೂಡ ನಾನು ಈಗಲೇ ಫೋನಲ್ಲಿ ಮಾತಾಡಿದೆ. ಪೊಲೀಸ್ ಇಲಾಖೆ ಕೂಡ ಬೆಳಿಗ್ಗೆಯಿಂದ ಅವ್ರ ಕುಟುಂಬದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವ್ರನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನಂದ್ರೆ ಕೆಲವೊಂದು ಡಿಮ್ಯಾಂಡ್ಗಳೆಲ್ಲ ಏನಿಟ್ಟಿದ್ದಾರೆ ಅದು ಏನೇ ಆಗಿರಲಿ, ಖಂಡಿತವಾಗ್ಲೂ ಕೂಡ ಭಗವಂತನ ಒಂದು ಕೃಪೆಯಿಂದ ಡಾಕ್ಟರ್ ಸುನೀಲ್ ಅವರು ಕ್ಷೇಮವಾಗಿ ಅವ್ರ ಮನೆಗೆ ಬಂದು ಸೇರ್ಕೊಳ್ಬೇಕು ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾಕಂದ್ರೆ ಅವರೆಲ್ಲ ಒಳ್ಳೆ ಕೆಲಸಗಳು ಮಾಡ್ಕೊಂಡಿರೋ ಒಳ್ಳೆ ಕುಟುಂಬ ಇದು. ಹಾಗಾಗಿ ಭಗವಂತ ಅವ್ರು ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ಅಪಾಯ ಆಗದೇನೆ ಅವ್ರ ಮನೆಗೆ ಹಿಂತಿರುಗಿ ಬರ್ತಾರೆ. ನೋಡಿ, ಆ ರೀತಿ ನಾನು ಹೇಳ್ತಾ ಇದ್ದೇನೆ, ಅವ್ರು ಇಲ್ಲೇ ಇದ್ದಾರೆ. ಅವ್ರು ಯಾರ ಜೊತೆಯಲ್ಲಿ ಕೂಡ ಅವ್ರೇನು ಅವ್ರ ವ್ಯಾಪಾರ ಏನು ವ್ಯವಹಾರ ಏನು, ಅವ್ರು ಯಾರು ಹೊರಗಡೆ ಜಗತ್ತಿಗೆ ಇವತ್ತು ಈ ಘಟನೆಯಿಂದ ಅವ್ರ ಹೆಸರು ಹೊರಗಡೆ ಬರ್ತಾ ಇದೆ. ಇಲ್ಲದೇ ಇದ್ರೆ ಅವರು ಜಗತ್ತಿಗೆ ಎಲ್ಲಿ ಕೂಡ ಕಾಣದೇನೆ ಎಲೆಮರೆ ಕಾಯಿಗಳಿದ್ದಂಗೆ ಅವರು ಜೀವನ ಮಾಡುವಂತ ಒಂದು ಕುಟುಂಬ ಅವ್ರದ್ದು. ಮತ್ತು ಅವ್ರಿಗೆ ಇವತ್ತು ಅಂತ ಪರಿಸ್ಥಿತಿ ಇಲ್ಲ. ಇನ್ನೂ ಒಬ್ಬರಿಗೆ ಸಹಾಯ ಮಾಡೋರೇ ಆಗ್ಲಿ, ಒಬ್ಬರ ಹತ್ರ ಕೈ ಚಾಚಿ ಸಹಾಯ ಪಡ್ಕೊಳ್ಳುವಂತ ಕುಟುಂಬ ಇದಲ್ಲ. ಸಂಪೂರ್ಣವಾಗಿ ಶೂಟೌಟ್ ಹೇಳ್ತೇನೆ. ಇವತ್ತು ಬೀದರಲ್ಲಿ ಶೂಟೌಟ್ ಪ್ರಕರಣ ಆ ಕೆಮೆರಾಗಳೆಲ್ಲ ನೋಡಿದಾಗ, CC ಕೆಮೆರಾಗಳಲ್ಲಿ ಇದ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿರುತ್ತೆ. ನಾವು ಅಮೆರಿಕದಲ್ಲಿ ಅಥವಾ ಇಂಗ್ಲಿಷ್ ಮೂವಿಗಳಲ್ಲಿ ನೋಡ್ತೀವಿ, ಸಾಯಿಸಿ 98 ಲಕ್ಷ ಎತ್ಕೊಂಡು ಹೋಗಿರೋದು. ನಮ್ಮ ಹೊಸಪೇಟೆ ಘಟನೆಗಳಾಗಿರ್ಬೋದು, ಇದು ಉಳ್ಳಾಳದಲ್ಲಿ ನೇರವಾಗಿ ಬ್ಯಾಂಕಲ್ಲಿ 12 ಕೋಟಿ ದರೋಡೆ ಆಗಿರುವಂಥದ್ದಾಗಿರ್ಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ರೇಪ್ಗಳು, ಕೊಲೆಗಳು, ಕಿಡ್ನಾಪ್ಗಳು ನಿಜವಾಗ್ಲೂ ಕೂಡ ಈ ಹಿಂದೆ ಯಾವತ್ತೂ ಕೂಡ ನಡೀತಾ ಇರುತ್ತೆ. ನಾನು ಈ ವಿಷಯದಲ್ಲಿ ಯಾರನ್ನು ದೂರಕ್ಕೆ ಹೋಗಿಲ್ಲ ನಾನು. ಆದರೆ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಪೊಲೀಸ್ ಅಂತಂದ್ರೆ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ಪೊಲೀಸ್ಗೆ ಇರುವಂಥ ಗೌರವ ಬಹಳ ದೊಡ್ಡ ಗೌರವ. ಸೊ ಇಂಥ ಘಟನೆಗಳಾಗ್ತಾ ಇರೋದು ಬಹಳ ಆಶ್ಚರ್ಯಕರವಾದ ವಿಷಯ. ಸೊ ಹಾಗಾಗಿ ಗೃಹ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆ ಇನ್ನು ಮುಂದೆ ಆದರೂ ಇಂಥ ಘಟನೆಗಳಾಗಿಲ್ದಂಗೆ ಎಚ್ಚೆತ್ತುಕೊಂಡು ನಮ್ಮ ರಾಜ್ಯದ ಗೌರವನ ಉಳಿಸಬೇಕು. ಮತ್ತು ನಮ್ಮ ಸಾಮಾನ್ಯ ಜನರ ಪ್ರಾಣ ಮತ್ತು ಎಲ್ಲ ವಿಚಾರಗಳೆಲ್ಲ, ಆಸ್ತಿ ಪಾಸ್ತಿಗಳು ಯಾವುದೇ ಇರಲಿ, ಕಾಪಾಡುವಂಥ ಒಂದು ಪ್ರಯತ್ನಕ್ಕೆ ಗಂಭೀರವಾಗಿ ಚಿಂತನೆ ಮಾಡಿ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇಂಥ ಘಟನೆಗಳಾಗಿಲ್ದಂಗೆ ನೋಡ್ಕೋಬೇಕು. SP ಅವರು ಕೆಲವೊಂದು ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಹೇಳೋದ್ರ ಮೂಲಕ ಅವ್ರಿಗೆ ಇನ್ನೂ ಇದಾಗುತ್ತೆ. ಬಟ್ ತುಂಬಾ ಗಂಭೀರವಾಗಿ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡೋದು ಸರಿಯಲ್ಲ. ನೋಡಿ, ನಾನು ಊರಲ್ಲೇ ಇದ್ದೀನಿ. ನಾನು ಯಾವುದೇ ವಿಷಯದಲ್ಲಿ ಕೂಡ ಪಕ್ಷದ ವರಿಷ್ಠ ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲಿ ಮಾತಾಡ್ಬೇಕಂತ ಹೇಳಿರೋ ಕಾರಣ ಸೊ ನಾವು ಏನ್ ನಡೆದಿದೆ ಆ ವಿಷಯಗಳು ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು. ಒಂದು ಮಾತು ಹೇಳಿದೆ, ನಾನು CBI ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂಥವ್. ನಾನು ಇದ್ಯಾವುದನ್ನು ಕೂಡ ನಾನು ಲೆಕ್ಕ ಇಡಲ್ಲ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಪಕ್ಷದ ವರಿಷ್ಠರು ಏನ್ ಹೇಳ್ತಾರೆ, ಪಕ್ಷದ ಚೌಕಟ್ಟಲ್ಲಿ ನಾನು ಮುಂದೆ ಹೋಗ್ತೇನೆ. ನೋಡಿ, ನಾನು ವಿಷಯಗಳು ಮಾಧ್ಯಮ ಸ್ನೇಹಿತರಿಗೆ ನಾನು ಇಷ್ಟ ಹೇಳ್ತೇನೆ. ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಉಳ್ಕೊಳ್ಳೋಣ ಮಾಡ್ತಾ ಇದ್ದೆ. ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ. ಬಟ್ ಏನೇ ಇದ್ರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಆಗಲಿ ದಯಮಾಡಿ ಈ ವಿಷಯ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇದು ಪ್ರಸ್ತಾಪ ಮಾಡ್ತೀನಿ. ನಾನೊಂದು ಮಾತು ಹೇಳಿದೆ, ಇವಾಗ ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ್ಮೇಲೆ ನೀವಾಗ್ಲಿ ನಾನಾಗ್ಲಿ ಕೂಡ ಇದನ್ನು ಸರಿ ಮಾಡ್ಕೊಳ್ಳೇಬೇಕಲ್ಲ ಅಷ್ಟೇ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.